ನಿಕೋಲಾ ಟೆಸ್ಲಾ ಅವರ ಪ್ರಕಾರ 369 ಮೆಥಡ್ ಏನಿದೆ ಅದು ಅಫರ್ಮೇಷನ್ ಮೆಥಡು ತುಂಬ ಪವರ್ಫುಲ್ಲು. ಅದರ ಪ್ರಕಾರ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮಿಂಗ್ ಆಗುತ್ತೆ. ರೀಪ್ರೋಗ್ರಾಮಿಂಗ್ ಆದಾಗ ನಾವೇನು ಡಿಸೈರ್ ಹೇಳ್ತೀವಿ, ನಾವೇನು ಒಂದು ಗೋಲನ್ನು ಇಟ್ಕೊಳ್ತೀವಿ, ಡ್ರೀಮನ್ನು ಇಟ್ಕೊಳ್ತೀವಿ, ಅದು ಖಂಡಿತ ಈಡೇರುತ್ತೆ. ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡಿದಾಗ ನಾವೇನಾಗ್ತೀವಿ, ಅಲೈನ್ ಆಗ್ತೀವಿ. ಒಂದು ಡೈರೆಕ್ಟ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ ನಮ್ಮ ಮತ್ತು ಯೂನಿವರ್ಸ್ ಮಧ್ಯೆ. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, ನಾವೊಂದು ಎನರ್ಜಿ, ನಾವೊಂದು ವೈಬ್ರೇಷನ್ಸು, ನಾವೊಂದು ಫೀಲಿಂಗ್ಸು. ಯಾವಾಗಲೂ ಬ್ರಹ್ಮಾಂಡಕ್ಕೆ ಅರ್ಥ ಆಗೋದು ಯಾವ ಭಾಷೆ, ಅದಕ್ಕೆ ಅರ್ಥ ಆಗೋದು ಅಲೈನ್ಮೆಂಟು, ಹಾಗೆಯೇ ವೈಬ್ರೇಷನ್ಸು ಮತ್ತು ನಮ್ಮ ಫೀಲಿಂಗ್ಸು ಮತ್ತು ಎಮೋಷನ್ಸು. ನಾವು ಯಾವ ಭಾಷೆಯಲ್ಲಿ ಅಫರ್ಮೇಷನ್ ಹೇಳ್ತಾ ಇದ್ದೀವಿ, ಯಾವ ಭಾಷೆಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ, ಇದು ಅದಕ್ಕೆ ಅರ್ಥ ಆಗಲ್ಲ. ನಮ್ಮ ಅಲೈನ್ಮೆಂಟ್ ಏನಿದೆ ಅದು ಕರೆಕ್ಟ್ ಆಗಿದ್ರೆ ನಮ್ಮ ಅಫರ್ಮೇಷನ್ಸು ಅಲ್ಲಿ ರೀಚ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಯಾವುದೋ ಜಾದು ಅಲ್ಲ ಅಥವಾ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ಇದೊಂದು ವೈಬ್ರೇಷನ್ಸು, ಎಮೋಷನ್ಸ್ನ ಒಂದು ಅಲೈನ್ಮೆಂಟು. ಯಾವಾಗ ನಾವು ಯೂನಿವರ್ಸ್ ಜೊತೆ ಅದನ್ನು ಮ್ಯಾಚ್ ಮಾಡ್ಕೊಳ್ತೀವಿ, ನಮ್ಮ ವೈಬ್ರೇಷನ್ಸನ್ನು ಅದರ ವೈಬ್ರೇಷನ್ಸ್ ಜೊತೆ ಮ್ಯಾಚ್ ಮಾಡ್ಕೊಳ್ತೀವಿ, ಆಗ ನಮ್ಮ ಮ್ಯಾನಿಫೆಸ್ಟೇಷನು ಟ್ರೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ, ನಾವು ಫಾಲೋ ಮಾಡ್ತೀವಿ 369 ಮೆಥಡ್ನ, ನಾವು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ವಾಟ್ ನೆಕ್ಸ್ಟ್ ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟು ವರ್ಷ ನಮ್ಮ ಜೀವನ ಏನಾಗಿತ್ತು ಅದು ಆಟೋ ಪೈಲಟ್ ಮೋಡಲ್ಲಿ ನಡೀತಾ ಇದೆ. ಆಟೋ ಪೈಲಟ್ ಅಂದ್ರೆ ಏನು? ಕೆಲವು ಕಾರ್ಗಳಿಗೆ ಡ್ರೈವರ್ ಬೇಕಾಗಿಲ್ಲ, ಒಂದು ಕಮಾಂಡನ್ನು ಕೊಟ್ಟರೆ ಸಾಕು, ಅದು ನಾವು ಎಲ್ಲಿ ಹೇಳ್ತೀವೋ ನಮ್ಮ ಡೆಸ್ಟಿನಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಆಟೋ ಪೈಲಟ್ ಅಂತ ಹೇಳ್ತೀವಿ. ಟೆಸ್ಲಾದವರು ಈಗ ಆ ಥರ ಕಾರ್ಗಳನ್ನ ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಲೈಫ್ ಕೂಡ ಯಾವುದೇ ಒಂದು ಇಂಟೆನ್ಷನ್ ಇಲ್ಲದೆ, ಯಾವುದೇ ಒಂದು ಪ್ರೋಸೆಸ್ ಇಲ್ಲದೆ ಆಟೋ ಪೈಲಟ್ ಮೋಡಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನಾವು ನಮ್ಮ ಜೀವನವನ್ನು ತುಂಬ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೋ ಒಂದು ಸಿಸ್ಟಮ್ ಇಲ್ಲ, ಒಂದು ವ್ಯಾಲ್ಯೂ ಇಲ್ಲ, ಹಾಗೆ ಒಂದು ಪ್ರೋಸೆಸ್ಸನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಈಗಂತೂ ಹೇಗಾಗಿದೆ ಲೈಫ್ ಅಂದರೆ, ಎದ್ದ ತಕ್ಷಣವೇ ಮೊಬೈಲ್ ನೋಡ್ತೀವಿ, ರೀಲ್ಸನ್ನು ಸ್ಕ್ರಾಲ್ ಮಾಡ್ತಾನೆ ಇರ್ತೀವಿ, ಸೋಷಿಯಲ್ ಮೀಡಿಯಾದಾಗ ಹೋಗ್ತೀವಿ. ನೀವೇ ಯೋಚನೆ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಸಾವಿರಾರು ಜನ ಒಂದೇ ಸರಿ ಮುತ್ತಿಗೆ ಹಾಕಿದ್ರೆ ನಿಮ್ಮ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂತ. ಅರೆ, ರೂಮ್ ತೆಗೆದ ತಕ್ಷಣ ಎಲ್ಲಿಂದ ಬರ್ತಾರೆ 1000 ಜನ ಅಂದರೆ ಮೊಬೈಲಿಂದ ಬಂದಿರ್ತಾರೆ. ರೀಲ್ಸ್ನ ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರ್ತೀರಾ, ಸಾವಿರಾರು ರೀಲ್ಸ್ಗಳನ್ನು ನೋಡ್ತೀರಾ, ಸಾವಿರಾರು ಜನರನ್ನ ನೋಡ್ತೀರಾ, ಹಾಗೆ ಸಾವಿರಾರು ಮೆಸೇಜಸ್ಸು, ಕಮೆಂಟ್ಸು, ಅದರಲ್ಲಿ ಎಸ್ಪೆಷಲಿ ಬರೀ ನೆಗೆಟಿವ್ ಫೀಡಿಂಗನ್ನೇ ನೀವು ತಗೊಳ್ತಾ ಇರ್ತೀರಾ. ಹೀಗಾಗಿ ಆಟೋ ಪೈಲಟ್ ಮೋಡಲ್ಲಿ ಅದು ನಡೀತಾನೆ ಇರುತ್ತೆ. ಅದೇ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಹೇಳ್ತೀರಾ, ನೆಗೆಟಿವ್ ಫೀಡಿಂಗ್ನ ತಗೊಳ್ತೀರಾ, ಹಾಗೆಯೇ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನು ಅದೇ ನೆಗೆಟಿವ್ ಮೈಂಡ್ಸೆಟ್ಟಿಂದ ಮಾಡ್ತೀರಾ. ಅದೇ ಮೈಂಡ್ಸೆಟ್ಟಲ್ಲಿ ಆಫೀಸ್ಗೆ ಹೋಗ್ತೀರಾ, ಅಲ್ಲೂ ಕಿರಿಕಿರಿ ಅನುಭವಿಸ್ತೀರಾ, ಅಲ್ಲೂ ಪ್ರೊಡಕ್ಟಿವಿಟಿ ಕಡಿಮೆ ಆಗಿರುತ್ತೆ. ಅದೇ ಕಿರಿಕಿರಿಯಲ್ಲಿ ಮನೆಗೆ ವಾಪಸ್ ಬರ್ತೀರಾ, ಅದೇ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಊಟ ಮಾಡ್ತೀರಾ, ಮಲಗ್ತೀರಾ. ಇದೇ ರೊಟೀನ್ ಆಗ್ತಾ ಇದೆ ವರ್ಷಾನುಗಂಟ್ಲಿಂದನು. ನಂತರ ದಿನ ಬೆಳಗಾದ್ರೂ ನೀವು ಕರ್ಸ್ ಮಾಡ್ತಾ ಇರ್ತೀರ, ಅಂದರೆ ಕೊರಗ್ತಾ ಇರ್ತೀರಾ, ಅಯ್ಯೋ ನನ್ನ ಲೈಫಲ್ಲಿ ತುಂಬ ಸ್ಟ್ರಗಲ್ಸ್ ಇದೆ ಅಂತ. ಹೌದು, ಸ್ಟ್ರಗಲ್ ಬರುತ್ತೆ. ಯಾಕೆಂದರೆ ನಿಮಗೆ ಲೈಫ್ ಬಗ್ಗೆ ಫೋಕಸ್ಸೇ ಇಲ್ಲ, ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಇಲ್ಲ. ಅದು ನಿಮ್ಮ ತಪ್ಪಲ್ಲ. ಸೋಷಿಯಲ್ ಮೀಡಿಯಾ ನಮ್ಮನ್ನು ಯಾವ ಲೆವೆಲ್ಗೆ ತಗೊಂಡೋಗಿದೆ ಅಂದರೆ, ನಮ್ಮ ಲೈಫ್ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ನಮಗೆ ಫೋಕಸ್ ಅನ್ನೋದೇ ಮರ್ತು ಬಿಟ್ಟಿದ್ದೀವಿ ನಾವು. ಆದರೆ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮ ಲೈಫನ್ನು ನಾವು ಒಳ್ಳೆ ದಾರಿನಲ್ಲಿ, ಅಂದರೆ ನಮ್ಮ ಫೋಕಸ್ಡ್ ಒಂದು ವೇನಲ್ಲಿ ತಗೊಂಡು ಹೋಗಬೇಕು ಅಂದರೆ ಅದಕ್ಕೆ 369 ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನಮಗೆಲ್ಲ ಗೊತ್ತಿದೆ, ಕಾನ್ಷಿಯಸ್ ಮೈಂಡು ಜಸ್ಟ್ 5% ವರ್ಕ್ ಮಾಡೋದು, ನಮ್ಮ ಸಬ್ ಕಾನ್ಷಿಯಸ್ ಮೈಂಡು 95% ವರ್ಕ್ ಮಾಡೋದು. ನಮ್ಮ ಕಾನ್ಷಿಯಸ್ ಮೈಂಡು ಲಾಜಿಕಲ್ ಮೇಲೆ ವರ್ಕ್ ಮಾಡಿದ್ರೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ ಹ್ಯಾಬಿಟ್ಸು, ನಮ್ಮ ಒಂದು ಬಿಹೇವಿಯರು, ನಮ್ಮ ಎಮೋಷನ್ಸು, ನಮ್ಮ ಫೀಲಿಂಗ್ಸು, ಎಸ್ಪೆಷಲಿ ನಮ್ಮ ಥಾಟ್ ಮೂಲಕ ಅದು ಕೆಲಸ ಮಾಡುತ್ತೆ. ನಮ್ಮ ಥಾಟ್ಸು, ನಮ್ಮ ಫೀಲಿಂಗ್ಸು, ನಮ್ಮ ಹ್ಯಾಬಿಟ್ಸು ಆಟೋ ಪೈಲಟ್ ಮೋಡ್ಗೆ ಬಂದ್ಬಿಟ್ಟಿದೆ. ಒಂದೇ ತರ ಯೋಚನೆ ಮಾಡ್ತೀವಿ, ಒಂದೇ ತರ ಹ್ಯಾಬಿಟ್ಸ್ ಅನ್ನ ಇಟ್ಕೊಂತೀವಿ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಬೇರೆ ಕೆಲಸನೇ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ, ನಮ್ಮ ಲೈಫು ತುಂಬಾ ರ್ಯಾಪಿಡ್ ಆಗಿ, ರುಟೀನ್ ಆಗಿ ಒಂದೇ ತರ ನಡೆದು ಹೋಗ್ತಾ ಇದೆ. ಅದೇನೋ ದೊಡ್ಡವ್ರು ಹೇಳ್ತಾರಲ್ಲ, 6ಕ್ಕೆ ಏರ್ಲಿಲ್ಲ 3ಕ್ಕೆ ಇಳಿಲಿಲ್ಲ ಅಂತ, ಆ ತರ ಒಂದೇ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ. ಇದನ್ನ ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮ ಲೈಫ್ ಅನ್ನ ನಾವು ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ನಾವು ಏನ್ ಕನಸು ಕಂಡಿದೀವಿ ಆ ಜೀವನನ ನಾವು ಮಾಡ್ಬೇಕು ಅಂದ್ರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ತುಂಬಾ ಪವರ್ ಇದೆ. ಅದ್ರ ಪವರ್ ಎಷ್ಟು ಅಂತ ಇವತ್ತವರೆಗೂ ಯಾರಿಗೂ ಸರಿಯಾಗಿ ಗೊತ್ತಾಗಿಲ್ಲ. ಅಷ್ಟು ಪವರ್ ಇದೆ. ಅದನ್ನ ನಾವು ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡ್ಬಿಟ್ರೆ, ಅದಕ್ಕೆ ನಾವು ಒಳ್ಳೆ ಫೀಡಿಂಗ್ ಅನ್ನ ಕೊಟ್ರೆ, ನಾವು ಏನ್ ಬೇಕಿದ್ರು ಸಾಧನೆ ಮಾಡ್ಬೋದು, ಏನ್ ಬೇಕಿದ್ರು ಅಟ್ರಾಕ್ಟ್ ಮಾಡ್ಬೋದು. ಹಾಗಾಗಿ 369 ನಾವು ಫಾಲೋ ಮಾಡ್ತಾ ಇದ್ರೆ, ಆ ಪ್ರೋಸೆಸ್ನ ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ, ಎದ್ದ ತಕ್ಷಣ ನಾವು ಸ್ಕ್ರಾಲ್ ಮಾಡ್ತಾ ಇದ್ವಲ್ಲ ರೀಲ್ಸ್ ಅನ್ನ, ಅದನ್ನ ಬಿಟ್ಬಿಟ್ಟು ನಮ್ಮ ಡಿಸೈರ್ ಕಡೆ, ನಮ್ಮ ಒಂದು ಗೋಲ್ ಕಡೆ, ನಮ್ಮ ಒಂದು ಡ್ರೀಮ್ ಲೈಫ್ ಕಡೆಗೆ ನಾವು ಫೋಕಸ್ ಮಾಡ್ತೀವಿ. ಅದನ್ನ ನಾವು ಕೆಲಸಕ್ಕೆ ಹಚ್ತೀವಿ. ಹಾಗಾದ್ರೆ ನಿಕೋಲಾ ಟೆಸ್ಲಾ ಅವರ ಫೇಮಸ್ ಟೆಕ್ನಿಕ್ 369 ಮೆಥಡ್ ಅನ್ನ ಹೇಗೆ ನಾವು ಫಾಲೋ ಮಾಡೋದು ಅಂದ್ರೆ, ಮೊಟ್ಟ ಮೊದಲು ನೀವು ನಿಮ್ಮ ಡಿಸೈರ್ ಏನಿದೆ, ನಿಮ್ಮ ಒಂದು ಗೋಲು, ನಿಮ್ಮ ಡ್ರೀಮ್ ಏನಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಡಿಸೈರ್ ತಗೋಬೇಡಿ, ಲಾಂಗ್ ಟರ್ಮ್ ಗೋಲ್ ತಗೋಬೇಡಿ. ಸದ್ಯದಲ್ಲಿ 3 ಮಂತ್ಸ್ ಒಳಗಡೆ ನಿಮಗೆ ಏನ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಒಂದು ಒಳ್ಳೆ ಜಾಬ್ ಸಿಗಬೇಕು, ಇಲ್ಲ ನನಗೆ ಜಾಬ್ ಅಲ್ಲಿ ಹೈಕ್ ಆಗಬೇಕು, ಪ್ರಮೋಷನ್ ಆಗಬೇಕು, ನನ್ನ ಲವ್ ಸಿಗಬೇಕು, ಹಾಗೆ ನನ್ನ ಹೆಲ್ತ್ ಚೆನ್ನಾಗಾಗಬೇಕು, ಇಲ್ಲ ನನಗೆ ಇಷ್ಟು ಅಮೌಂಟ್ ಸಿಗಬೇಕು. ಎಕ್ಸಾಗರೇಟ್ ಮಾಡ್ಕೋಬೇಡಿ, ನನಗೆ 3 ತಿಂಗಳಲ್ಲಿ 3 ಕೋಟಿ ಸಿಗ್ಲಿ ಅಂತ. ಈಗ ನೀವು 10,000 ದುಡಿತಾ ಇದ್ದು 10,000 ಬಿಟ್ಟು 10 ಕೋಟಿ ಸಿಗಬೇಕು ಅಂದ್ರೆ ಅದಾಗಲ್ಲ. ನಿಮಗೇನೆ ಡೌಟ್ ಬರುತ್ತೆ. ಯಾವಾಗ್ಲೂ ನಮ್ಮ ಮ್ಯಾನಿಫೆಸ್ಟೇಷನ್ ನಮಗೆ ನಂಬಿಕೆ ಬರೋ ತರ ಇರಬೇಕು, ನಾವೇ ನಮ್ಮನ್ನ ಡೌಟ್ ಮಾಡೋ ತರ ಇರಬಾರ್ದು.
ಒಂದು ಶಾರ್ಟ್ ಟರ್ಮ್ ಗೋಲನ್ನು ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು 10,000 ದುಡಿತಿದ್ರೆ ಅಂದ್ರೆ ನೆಕ್ಸ್ಟ್ ನನಗೆ 25 ಬರಬೇಕು, 25 ದುಡಿತಾ ಇದ್ರೆ 50 ಬರಬೇಕು, 50 ದುಡಿತಾ ಇದ್ರೆ 1,00,000 ಬರಬೇಕು, ಒಂದು 3 ತಿಂಗಳಲ್ಲಿ ನನಗೆ 5,00,000 ಅಮೌಂಟ್ ಬರಬೇಕು, ನನ್ನ ಬಿಸ್ನೆಸ್ ಗ್ರೋ ಆಗಬೇಕು, ನಾನು ಯಾವುದಾದ್ರೂ ಇಂಟರ್ವ್ಯೂ ಪಾಸ್ ಮಾಡಬೇಕು, ಅಥವಾ ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ನನ್ನ ಮಾರ್ಕ್ಸ್ ಅನ್ನ ತಗೊಂಡು ಟಾಪ್ ಅಲ್ಲಿ ಬರಬೇಕು, ಇಲ್ಲ ನನಗೆ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ಅಪ್ ಕಂಪನಿ ಶುರು ಮಾಡಬೇಕು. ಈ ತರ ಒಂದು ಯಾವುದಾದ್ರೂ ಒಂದು ಶಾರ್ಟ್ ಟರ್ಮ್ ಗೋಲ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ನೀವು ಅಫರ್ಮೇಷನ್ ರೀತಿನಲ್ಲಿ ಬರೀಬೇಕು. ಅಫರ್ಮೇಷನ್ ಬರೆಯೋದನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬಾ ಸರಿ ಹೇಳಿದ್ದೀನಿ. ಅಫರ್ಮೇಷನ್ ಯಾವಾಗಲೂ ಕ್ಲಿಯರ್ ಆಗಿರಬೇಕು, ಶಾರ್ಟ್ ಆಗಿರಬೇಕು, ಹಾಗೇನೆ ಅದು ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಯೂನಿವರ್ಸ್, ನನಗೆ 5,00,000 ಸ್ಯಾಲರಿ ಬರುವಂತ ಜಾಬ್ ಸಿಕ್ಕಿದೆ. ನನ್ನ ಡ್ರೀಮ್ ಕಂಪನಿ ವಿಪ್ರೋನೋ, ಆಕ್ಸೆಂಚರೋ, ಯಾವುದೋ ಒಂದು ನಿಮ್ಮ ಡ್ರೀಮ್ ಕಂಪನಿ ಯಾವುದಿದೆ, ಈ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಥವಾ 5,00,000 ನನಗೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಗ್ರಾಟಿಟ್ಯೂಡು ತುಂಬಾ ಇಂಪಾರ್ಟೆಂಟು. ನೀವು ಗ್ರಾಟಿಟ್ಯೂಡ್ ಹೇಳೋದನ್ನ ಮಾತ್ರ ಮರಿಬಾರ್ದು. ಹೀಗೆ ಕ್ಲಿಯರ್ ಆಗಿ, ಅಥವಾ ನೀವು ಲವ್ ಲೈಫ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಡ್ರೀಮ್ ಗರ್ಲ್, ಅವರ ಹೆಸರು ಬೇಕಿದ್ರೆ ಬರ್ಕೊಳ್ಳಿ, ಅಥವಾ ನನ್ನ ಡ್ರೀಮ್ ಬಾಯ್ ಜೊತೆ ನಂದು ಮದುವೆ ಫಿಕ್ಸ್ ಆಗಿದೆ, ನನ್ನ ಫ್ಯಾಮಿಲಿ ತುಂಬಾ ಸಂತೋಷವಾಗಿದ್ದೀವಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಆರೋಗ್ಯ ಚೆನ್ನಾಗಿ ಸುಧಾರಿಸ್ತಾ ಇದೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ರೀತಿ ನೀವು ಅಫರ್ಮೇಷನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಈಗ ಆಗೋಗಿದೆ ಅನ್ನೋ ರೀತಿನಲ್ಲಿ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಫರ್ಮೇಷನ್ ಅನ್ನ ರೆಡಿ ಮಾಡ್ಕೋಬೇಕು. ಅಫರ್ಮೇಷನ್ ರೆಡಿ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್ ಅನ್ನ ಸ್ಕ್ರಾಲ್ ಮಾಡ್ತಾ ಇದ್ರಲ್ಲ, ಅದನ್ನ ಬಿಟ್ಬಿಟ್ಟು ಎದ್ದ ಕೂಡಲೇ ಒಂದು ಪುಸ್ತಕವನ್ನ ತೆಗೆದುಕೊಂಡು ಅದರಲ್ಲಿ 3 ಸರಿ ಬರಿಬೇಕು. ಬೆಳಗ್ಗೆ ಎದ್ದ ತಕ್ಷಣ 3 ಸರಿ ಸೇಮ್ ಸೆಂಟೆನ್ಸ್, ಸೇಮ್ ವರ್ಡ್ಸ್, ಕನ್ಫ್ಯೂಷನ್ ಇರಬಾರ್ದು, ವರ್ಡ್ಸ್ ಕೂಡ ಚೇಂಜ್ ಆಗಬಾರ್ದು. 3 ಸರಿ ಬರಿಬೇಕು. ಅದನ್ನ ಬರೆಯುವಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅದ್ರ ಕಡೆನೆ ಫೋಕಸ್ ಆಗುತ್ತೆ. ಎದ್ದ ತಕ್ಷಣ ಡಿಸ್ಟರ್ಬ್ ಆಗ್ತಿತ್ತಲ್ಲ ನಿಮ್ಮ ಮೈಂಡು, ಆ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ, ಡಿಸ್ಟ್ರಾಕ್ಷನ್ ಹೋಗುತ್ತೆ, ನಿಮ್ಮ ಒಂದು ಡ್ರೀಮ್ ಕಡೆಗೆ ಫೋಕಸ್ ಆಗ್ತಾ ಬರುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ, ಮತ್ತೆ ಬೆಳಗ್ಗೆ ಮಾಡಿದ್ರಿ, ಅದಾಗೋಯ್ತು. ಮತ್ತೆ ಮಧ್ಯಾಹ್ನ ನೀವು ಆಫೀಸ್ಗೆ ಹೋಗಿರ್ತೀರೋ, ಕಾಲೇಜ್ಗೆ ಹೋಗಿರ್ತೀರೋ, ಎಲ್ಲಿ ಹೋಗಿರ್ತೀರೋ, ಅದೇ ಆಟೋ ಪೈಲಟ್ ಅಲ್ಲಿ ನೀವು ನಡೀತಾ ಇರ್ತೀರಲ್ವಾ. ಆದ್ರೆ ಈಗೇನಾಗುತ್ತೆ, ಮತ್ತೆ ನಿಮ್ಮ ಮೈಂಡ್ಗೆ ರಿಮೈಂಡ್ ಮಾಡ್ತೀರಾ, ನನ್ನ ಗೋಲ್ ಕಡೆಗೆ ನೀನು ಫೋಕಸ್ ಮಾಡು. ಮಧ್ಯಾಹ್ನ 6 ಟೈಮ್ಸ್, 6 ಸರಿ ಸೇಮ್ ಅಫರ್ಮೇಷನ್ ಅನ್ನ 6 ಸರಿ ಬರಿಬೇಕು. ಏನು ಚೇಂಜ್ ಇರಬಾರ್ದು. ಮಧ್ಯಾಹ್ನ 6 ಸರಿ ಬರಿಬೇಕು. ಸರಿ, ಆಫೀಸ್ ಕೆಲಸ, ಕಾಲೇಜು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರಿ. ಮನೆಗೆ ಬಂದು ಮಲಗೋದಕ್ಕಿಂತ ಮುಂಚೆ ಬೆಳಗ್ಗೆ 10 ಗಂಟೆ ಒಳಗಡೆ, ಮಧ್ಯಾಹ್ನ 2 ರಿಂದ 3 ಗಂಟೆ ಒಳಗಡೆ, ಮತ್ತೆ ನೈಟು 10 ಗಂಟೆ ಒಳಗೆ ಮಲಗೋದಕ್ಕಿಂತ ಮುಂಚೆ 9 ಸರಿ ಸೇಮ್ ಅಫರ್ಮೇಷನ್ ಅನ್ನ ನೀವು ಬರಿಬೇಕಾಗುತ್ತೆ. ಸೇಮ್ ಅಫರ್ಮೇಷನ್ ಬರೆದು ನೀವು ಅದನ್ನ ನಿಮ್ಮ ದಿಂಬಿನ ಕೆಳಗಡೆ ಅಥವಾ ನಿಮ್ಮ ಟೇಬಲ್ ಮೇಲೆ ಆ ಪುಸ್ತಕವನ್ನು ಒಂದು ಸರಿ ಅದನ್ನ ಓದ್ಬಿಟ್ಟು ಅದನ್ನ ಇಟ್ಬಿಟ್ಟು ದೇವರನ್ನ ನೆಂದು ಮಲ್ಕೋಬೇಕಾಗುತ್ತೆ. ಹಾಗಾದ್ರೆ ಎಷ್ಟು ದಿನ ಈ ಪ್ರೋಸೆಸ್ ನ ಮಾಡಬೇಕು ಅಂದ್ರೆ 45 ಡೇಸ್ ಮಾಡಬೇಕು. ಒಂದು ಹೊತ್ತು ಕೂಡ ಅದು ಮಿಸ್ ಆಗಬಾರ್ದು. ಒಂದು ದಿನ ಮಿಸ್ ಆದ್ರೆ ಮತ್ತೆ ಡೇ 1 ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಮಾಡಬೇಕು. ಯಾಕೆ 45 ಡೇಸೇ ಮಾಡಬೇಕು ಅಂದ್ರೆ, ಸೈನ್ಸ್ ಹೇಳುತ್ತೆ, ನಮ್ಮ ಒಂದು ಮೈಂಡು, ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡು ರೀಪ್ರೋಗ್ರಾಮಿಂಗ್ ಆಗೋದು, ರೀವೈರ್ ಆಗೋದಕ್ಕೆ ಮಿನಿಮಮ್ 45 ಡೇಸ್ ತಗೊಳುತ್ತೆ, ಮ್ಯಾಕ್ಸಿಮಮ್ 90 ಡೇಸ್ ತಗೊಳುತ್ತೆ. ಹಾಗಾಗಿ 45 ಡೇಸ್ ನಾವು ಕಂಟಿನ್ಯೂಸ್ ಆಗಿ ಈ ಪ್ರೋಸೆಸ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಮತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಗೋಲ್ ಬಗ್ಗೆ, ನಿಮ್ಮ ಡಿಸೈರ್ ಬಗ್ಗೆ, ನಿಮ್ಮ ಡ್ರೀಮ್ ಬಗ್ಗೆ ನೀವು ರಿಮೈಂಡ್ ಮಾಡ್ತಾನೆ ಇದ್ರೆ ಅದು ರೀಪ್ರೋಗ್ರಾಮಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, ರ್ಯಾಸ್ ಅಂತ ನಾವೇನು ಹೇಳ್ತೀವಿ, ಅದು ಎಲ್ಲದನ್ನ ಫಿಲ್ಟರ್ ಮಾಡಿ ನಿಮ್ಮ ಒಂದು ಗೋಲ್ ಕಡೆ ಮಾತ್ರ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ಫೋಕಸ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯೋಚನೆ ಮಾಡಿ, ನಾನು ರೆಡ್ ಕಲರ್ ಕಾರ್ ತಗೋಬೇಕು ಅಂತ. ನೀವು ಎಷ್ಟೋ ಸತಿ ರೋಡಲ್ಲಿ ಓಡಾಡುವಾಗ ರೆಡ್ ಕಲರ್ ಕಾರು ತುಂಬಾ ಹೋಗಿರುತ್ತೆ. ಆದ್ರೆ ನೀವು ಯೋಚನೆ ಮಾಡಿದಾಗ ಎಲ್ಲಿ ನೋಡಿದ್ರು ನಿಮಗೆ ರೆಡ್ ಕಲರ್ ಕಾರೇ ಕಾಣಿಸ್ತಾ ಇರುತ್ತೆ. ಅವಾಗ ರ್ಯಾಸ್ ಏನ್ ಮಾಡುತ್ತೆ, ಎಲ್ಲದನ್ನು ಫಿಲ್ಟರ್ ಮಾಡಿ ನಿಮ್ಮ ಫೋಕಸ್ ಅನ್ನ ಅದ್ರ ಕಡೆ ಮಾತ್ರ ಇದು ಕಳಿಸುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ನಮ್ಮ ಮ್ಯಾನಿಫೆಸ್ಟೇಷನ್, ನಾವು ಸಕ್ಸಸ್ ಮಾಡ್ಕೋಬೇಕು, ನಾವು ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅನ್ನ ನಾವು ಆಕ್ಟಿವ್ ಮಾಡಲೇಬೇಕು. ಅದು ಎಲ್ಲದನ್ನು ಫಿಲ್ಟರ್ ಮಾಡಿ ನಮ್ಮ ಗೋಲ್ ಬಗ್ಗೆ ಮಾತ್ರ ಅದು ರಿಮೈಂಡ್ ಮಾಡುತ್ತೆ. ಹಾಗಾಗಿ 3, 6, 9 ಟೈಮ್ಸ್ ಬರೆದಾಗ ನಮ್ಮ ಮೈಂಡು ಅದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಬೇರೆ ಯಾವುದು ಡಿಸ್ಟ್ರಾಕ್ಷನ್ಗೆ ಅದು ಅವಕಾಶ ಕೊಡಲ್ಲ. ಲಾ ಆಫ್ ಅಟ್ರಾಕ್ಷನ್ ಹೇಳೋದೇನು, ನಾವು ಯಾವ ಕಡೆ ಫೋಕಸ್ ಅನ್ನ ನಾವು ಮಾಡ್ತೀವಿ, ನಮ್ಮ ಎನರ್ಜಿ ಕೂಡ ಅದೇ ಕಡೆ ಫ್ಲೋ ಆಗುತ್ತೆ. ಹಾಗಾಗಿ ಲೈಕ್ಸ್ ಅಟ್ರಾಕ್ಟ್ಸ್ ಲೈಕ್ಸ್. ನಾವೇನು ಸಂಕಲ್ಪ ಮಾಡ್ತೀವಿ, ನಾವೇನು ಅಫರ್ಮ್ ಮಾಡ್ತೀವಿ, ಅಫರ್ಮೇಷನ್ ಅಂದ್ರೇನು, ಸಂಕಲ್ಪ ಮಾಡ್ಕೊಳ್ಳೋದು ಅಂತ. ನಾವು ದೇವಸ್ಥಾನಕ್ಕೆ ಹೋದಾಗ ಸಂಕಲ್ಪ ಮಾಡ್ಕೊಂಡ್ ಬರ್ತೀವಲ್ವಾ, ದೇವರೇ ನನಗೆ ಅದನ್ನ ಸಕ್ಸಸ್ ಕೊಡು, ಇದನ್ನ ಕೊಡು, ಎಕ್ಸಾಮ್ ಅಲ್ಲಿ ಪಾಸ್ ಮಾಡು, ನನ್ನ ಇಂಟರ್ವ್ಯೂ ಪಾಸ್ ಮಾಡು ಅಂತ. ಮ್ಯಾನಿಫೆಸ್ಟೇಷನ್ ಅಂದ್ರೂ ಸಂಕಲ್ಪನೆ. ಹಾಗಾಗಿ ನಾವೇನು ಸಂಕಲ್ಪ ಮಾಡ್ತೀವಿ ಅದನ್ನೇ ಸೃಷ್ಟಿ ಮಾಡ್ಕೊಳ್ತೀವಿ. ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿರೋದೇ ಅದನ್ನಲ್ವಾ, ಸಂಕಲ್ಪದಿಂದನೇ ಸೃಷ್ಟಿ. ನೀವೇನು ಸಂಕಲ್ಪ ಮಾಡ್ಕೊಳ್ತೀರೋ ಅದನ್ನೇ ಸೃಷ್ಟಿ ಮಾಡ್ತೀರಾ ನಿಮ್ಮ ಜೀವನದಲ್ಲಿ. ಹಾಗಾಗಿ ಅಫರ್ಮೇಷನ್ ಅನ್ನ ಬರೆದು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ರೆ ನಿಮ್ಮ ಡ್ರೀಮು ಖಂಡಿತ ಈಡೇರುತ್ತೆ.
369 ಮೆಥಡ್‌ನ ಫಾಲೋ ಮಾಡ್ತಾ ಇದ್ರೆ 45 ಡೇಸು ನಮ್ಮ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಬಾಲ್ಯದಿಂದನೂ ನೆಗೆಟಿವ್ ಪ್ಯಾಟರ್ನಲ್ಲೇ ಬಂದ್ಬಿಟ್ಟಿದೀವಿ. ಆಲ್ವೇಸ್ ನೆಗೆಟಿವಿಟಿ, ಎಲ್ಲಾದ್ರ ಬಗ್ಗೆನೂ ನೆಗೆಟಿವಿಟಿ, ನಮ್ಮ ಬಗ್ಗೆ ನೆಗೆಟಿವಿಟಿ, ಬೇರೆಯವ್ರ ಬಗ್ಗೆ ನೆಗೆಟಿವಿಟಿ. ಆ ಒಂದು ನೆಗೆಟಿವ್ ಮೈಂಡ್‌ಸೆಟ್ ಇದೆಯಲ್ಲ, ಅದು ಪಾಸಿಟಿವ್ ಮೈಂಡ್‌ಸೆಟ್ ಕಡೆಗೆ ಶಿಫ್ಟ್ ಆಗುತ್ತೆ. ನಿಮ್ಮ ಎನರ್ಜಿ ಕೂಡ ಪಾಸಿಟಿವ್ ಆಗುತ್ತೆ. ನಿಮ್ಮ ಒಂದು ವೈಬ್ರೇಷನ್ಸ್ ಏನಿದೆ ಅದು ಯೂನಿವರ್ಸ್‌ನ ವೈಬ್ರೇಷನ್ ಜೊತೆ ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಲೈನ್‌ಮೆಂಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಗೆಟ್ ವಾಟ್ ಎವರ್ ಯು ವಾಂಟ್ ಇನ್ ಯುವರ್ ಲೈಫ್. ತುಂಬಾ ಜನ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ, ಒಳ್ಳೆ ಲೈಫ್ ಮಾಡ್ತಿರ್ತಾರೆ. ಯಾಕೆ? ಅವರ ಯೋಚನೆಗಳು ತುಂಬಾ ಹೈ ಇರುತ್ತೆ, ಎಮೋಷನ್ಸ್, ಅವರ ವೈಬ್ರೇಷನ್ಸ್ ಹೈ ಇಟ್ಕೊಂಡಿರ್ತಾರೆ, ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಹಾಗಾಗಿ ಅವರು ಈ ಲೆವೆಲ್ಗೆ ಬಂದಿರ್ತಾರೆ. ಯಾರು ಒಂದೇ ಸರಿ ಶ್ರೀಮಂತರಾಗಿ ಹುಟ್ಟಿರಲ್ಲ. ಎಷ್ಟೋ ಕೆಲವೇ ಜನ ಮಾತ್ರ ಯಾರೋ ಅದೃಷ್ಟವಂತರು ಶ್ರೀಮಂತರ ಮನೇಲಿ ಹುಟ್ಟುತ್ತಾರೆ. ಆದ್ರೆ ಇವತ್ತು ತುಂಬಾ ಜನ ಶ್ರೀಮಂತಿಕೆಯಲ್ಲಿ ಬದುಕ್ತಾ ಇದಾರಲ್ಲ, ಅವರೆಲ್ಲ ಒಂದಲ್ಲ ಒಂದು ದಿನ ಬಡತನ ನೋಡಿರೋರೆ. ಆದ್ರೆ ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂತಾರೆ, ಫೋಕಸ್ ಕೊಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ, ಯೂನಿವರ್ಸ್ ಮೇಲೆ ಭರವಸೆ ಇಡ್ತಾರೆ, ತಮ್ಮ ಮೇಲೆ ತಮಗೆ ನಂಬಿಕೆ ಇರುತ್ತೆ. ಅದರಿಂದ ಅವರು ಇವತ್ತು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೇನ್ ಒಂದು ಥಿಂಗ್ ಏನ್ ಬೇಕು ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಂದ್ರೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಆ ಬ್ರಹ್ಮಾಂಡದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಈ ಪ್ರೋಸೆಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹಾಗಾಗಿ 369 ನೀವು ಯೂಸ್ ಮಾಡಿಕೊಂಡು ನಿಮಗೆ ಏನ್ ಬೇಕೋ ಅದನ್ನ ಪಡಿತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋದನ್ನ ಮುಗಿಸ್ತಾ ಇದ್ದೀನಿ.